ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ವತಿಯಿಂದ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅಭಿರುಚಿಯನ್ನ ತಗೋಬರ್ಲಿ, ಎಲ್ಲ ಹೊಸ ಕೆಲಸಗಳನ್ನ ನಿಮ್ಮಿಂದ ಆಗುವಂತೆ ಮಾಡ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂತೀನಿ. ಅಂಡ್ ಇವತ್ತು ನನ್ನ ಹೊಸ ವರ್ಷದ ಮೊದಲನೇ ದಿನದ ಸೂರ್ಯ ಗ್ರಹಣ ಅಥವಾ ಸನ್ಸೆಟ್ ಅನ್ನ ಅರಂಬೋಲಿಂದ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಐ ಥಿಂಕ್ ದಟ್ಸ್ ವಂಡರ್ಫುಲ್ ಫೀಲಿಂಗ್. ದಿಸ್ ಇಸ್ ದ ಪ್ಲೇಸ್. ನನಗೊಂಥರ ಮನೆ, ಹೋಮ್ ಅವೇ ಫ್ರಮ್ ಹೋಮ್ ಅನ್ನೋ ಫೀಲಿಂಗ್ ಬರುತ್ತಲ್ಲ, ಅದು ನಂಗೆ ಕೊಟ್ಟಿರೋದು ಕೇವಲ ಈ ಜಾಗ. ಸೊ ಅದೇ ಅರಂಬೋಲ್ ಅಲ್ಲಿ ಸನ್ಸೆಟ್. ಇಲ್ಲಿಂದ ಒಂಚೂರು ಆ ಕಡೆ ಹೋದ್ರೆ ಯು ವಿಲ್ ಫೈಂಡ್ ಸ್ವೀಟ್ ವಾಟರ್ ಲೇಕ್. ಸೊ ಆ ಸ್ಪಾಟ್ ಅಲ್ಲಿ ನಾನು ಹೊಸ ವರ್ಷನ ಆಚರಿಸ್ತಾ ಇರೋದು. ನನಗಂತೂ ಸಿಕ್ಕಾಪಡೆ ಖುಷಿ ತಂದಿದೆ. ನೆನ್ನೆ ನೈಟು ಒಳ್ಳೆ ಪಾರ್ಟಿ, ಒಂಥರ ಸನ್ ಡೌನ್ ಏರ್ ಪಾರ್ಟಿನ ಏನ್ ಹೇಳೋದು ಗೊತ್ತಿಲ್ಲ. 5 ಗಂಟೆ ಆಗಿತ್ತು ನಾನು ವಾಪಸ್ ಬರ್ಬೇಕಾದ್ರೆ. ಅಂದ್ರೆ ಯೋಚನೆ ಮಾಡಿ, ವೆಗೆಟರ್ ಅಲ್ಲಿ ಇದ್ದೆ, ನೋಹಾ ಅನ್ನೋ ಇದ್ರಲ್ಲಿ. ಫರ್ಕಿಸ್ ಅವರು ಅಮೆರಿಕನ್ ಆಕ್ಟ್ರೆಸ್ ಬಂದಿದ್ರು. ಶಿ ಹ್ಯಾಡ್ ಪುಟ್ ಸಮ್ ಡ್ಯಾನ್ಸ್ ನಂಬರ್, ಅಮೇಸಿಂಗ್ ಆಗಿ ಅದಕ್ಕೂ ಡ್ಯಾನ್ಸ್ ಮಾಡಿದ್ದೆ. ವಿಡಿಯೋ ಶೇರ್ ಮಾಡ್ತೀನಿ. ಬಟ್ ಅದೆಲ್ಲಕ್ಕೂ ಮುಂಚೆ ನಂದೊಂದು ರಿಕ್ವೆಸ್ಟ್ ನಿಮ್ಮೆಲ್ಲರ ಹತ್ರ. ನಿಮ್ಮ ಕನ್ನಡಿಗ, ನಿಮ್ ಕನ್ನಡದ ಹುಡುಗ ಈ ಕನ್ನಡನ ಕೇವಲ ಕನ್ನಡಕ್ಕಷ್ಟೇ ಅನುಮತಿ ಪಡಿಸದೆ ಹೊರ ರಾಜ್ಯ, ಹೊರ ದೇಶ ಎಲ್ಲ ಕಡೆ ಸ್ಪ್ರೆಡ್ ಮಾಡುವಂತ ಒಂದು ಸಕಲ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸ್ಪೀಕ್ ವಿತ್ ಸುಶಾಂತ್ ಅಲ್ಲಿ ನಿಮ್ಗೆ ಗೊತ್ತು, ಹಲವಷ್ಟು ಟೈಮಿಂದ ನಾನು ಸೆಲೆಬ್ರಿಟಿ ಇಂಟರ್ವ್ಯೂಸ್, ಪಾಡ್ಕಾಸ್ಟ್ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ಇದೀಗ ಇನ್ನಿಷ್ಟು ಹೊಸ ಜರ್ನಿಗಳು, ಒಂದು ವರ್ಜಿನ್ ಬ್ಲಾಗ್ಸ್ ಅಂತ, ಎಲ್ಲಿ ನಾನು ಹೋಗ್ಬಿಟ್ಟು ಬರೀ ಫಾರಿನರ್ಸ್ ನ ಜಾಸ್ತಿ ಇಂಟರ್ವ್ಯೂ ಮಾಡಿ ಪಾಡ್ಕಾಸ್ಟ್ ಮಾಡ್ತೀನಿ. ಇನ್ನೊಂದು ಇನ್ಕ್ರೆಡಿಬಲ್ ಇಂಡಿಯಾ, ನಾ ಕಂಡ ಭಾರತ, ದ ವ್ಯೂ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ಮೀ ಅನ್ನೋದಂಥದನ್ನ ಬಹಳ ಅದ್ಭುತವಾಗಿ ಅದರಲ್ಲಿ ನಿಮ್ ಮುಂದೆ ತಂದಿಡ್ತಾ ಇದ್ದೀನಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಈ ಎರಡೂ ಚಾನೆಲ್ಗಳ ಮೇಲೆ, ಜೊತೆಗೆ ನನ್ನ ಸ್ಪೀಕ್ ವಿತ್ ಸುಶಾಂತ್ ಮೊದಲ ಚಾನೆಲ್ ಮೇಲೆ ಇರ್ಲಿ ಅಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಂತಿದ್ದೀನಿ. ಯಾಕಂದ್ರೆ ಅಭಿಮಾನಿಗಳೇ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು. ಅದೇ ತರ ನೀವೆಲ್ಲರೂ ನನಗೆ ಅಭಿಮಾನಿ ದೇವರುಗಳೇ. ಸೊ ದಯವಿಟ್ಟು ನಿಮ್ಮ ಒಂದಿಷ್ಟು ಪ್ರೀತಿನ, ಒಂದಿಷ್ಟು ವಿಶ್ವಾಸನ ಆ ಸಬ್ಸ್ಕ್ರೈಬ್ ಅನ್ನುವಂತ ಬಟನ್ ಅನ್ನ ಒತ್ತೋದ್ರ ಮೂಲಕ ತೋರಿಸಿ ಅಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮನ್ನ ನಾನು 100% ನಿಮ್ಮೆಲ್ಲರ ನೆಚ್ಚಿನ ಮನೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತೀನಿ. ಬಟ್ ನಂಗೆ ಗೊತ್ತಿಲ್ಲ, ಭಾಷೆ ಯಾವುದೂ ಆಗಿರ್ಬೋದು, ಕನ್ನಡನೂ ಆಗ್ಬೋದು, ಹಿಂದಿನೂ ಆಗ್ಬೋದು.